ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾವೀಗ ಪವನ್ ಶರಾವತ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಬೆಂಗಳೂರು ಬುಲ್ಸಿಗೆ ಇದೊಂದು ಪ್ಲೇಯರ್ ಅಂದರೆ ಎಂಟ್ರಿ ಆಗ್ಬೋದು ಅಂತ ಅಂದ್ಕೊಂಡಿವಿ. ಅಂದರೆ ನಮ್ಗೆ ಬಂದ ಮಾಹಿತಿ ಪ್ರಕಾರ ಇವರು ಪ್ರೋ ಕಬಡ್ಡಿಯಲ್ಲಿ ಇದೊಂದು ಸೀಸನ್ನಲ್ಲಿ ಆಡ್ಬೋದು ಅಂತೇಳಿ, ಪರ್ಚೇಸಿಂಗ್ ಮಾಡ್ಬೋದು ಅಂತೇಳಿ. ಫ್ರೆಂಡ್ಸ್, ಇದೊಂದು ವಿಡಿಯೋದಲ್ಲಿ ಅವ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಚೆನ್ನಾಗಿ ಹೊಸರಾಗಿದ್ದರೆ ನನ್ನ ಒಂದು ಸ್ಪೋರ್ಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ವಿಡಿಯೋಸ್ ಹಾಕೋದ್ರಿಂದ ನಿಮ್ಮ ಬಳಿ ನೋಟ್ಸ್ ಬರುತ್ತೆ, ಅದರ ಒಂದು ಸಲಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಪವನ್ ಶರಾವತ್ ಅವರು ಇದೊಂದು ಸೀಸನ್ನಲ್ಲಿ ಪ್ರೋ ಕಬಡ್ಡಿ ಸೀಸನ್ನಲ್ಲಿ ಅಂದರೆ ಪ್ರೋ ಕಬಡ್ಡಿ 13 ಸೀಸನ್ನಲ್ಲಿ ಬುಲ್ಸ್ ಟೀಮ್ನಲ್ಲಿ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಅವರು ಇರೋ ಟೀಮ್ನಲ್ಲಿ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಹೀಗಾಗಿ ಅವರ ಆಪ್ಷನಲ್ಲಿ ಉಳಿದ್ರಿಂದ ಬುಲ್ಸ್ ಟೀಮ್ ಅವರನ್ನು ಪರ್ಚೇಸಿಂಗ್ ಮಾಡ್ಬೋದು ಅಂತ ಇದ್ದಿದೆ. ಅಂದರೆ ಫ್ರೆಂಡ್ಸ್, ಪವನ್ ಶರಾವತ್ ಫಸ್ಟಿಗೆ ಅಂದರೆ ಬೆಂಗಳೂರು ಬುಲ್ಸ್ನ ಇರುವಾಗೆ ಅವರು ಕೈ ಬಿಟ್ಟ ನಂತರ ಅಂದರೆ ತುಂಬ ದುಬಾರಿ ರೇಟಿಗೆ ಅವರು ತುಂಬ ಬೇರೆ ಬೇರೆ ಪ್ಲೇಯರ್ ಒಳಗೆ ತುಂಬ ರೇಟಿಗೆ ಹೋಗಿ ಪರ್ಚೇಸಿಂಗ್ ಆಗಿದ್ದಾರೆ. ತುಂಬ ರೇಟಿಗೆ 2 ಕೋಟಿ, 2.5 ಕೋಟಿ, 3 ಕೋಟಿ ಅಂದರೆ ಕೋಟಿ ಗಂಟ್ಲೇ ಅವರು ಬೇರೆ ಬೇರೆ ಟೀಮ್ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಅದು ಬೆಂಗಳೂರು ಬುಲ್ಸ್ ಹೋದ ನಂತರ ತುಂಬ ದುಬಾರಿ ರೇಟಿಗೆ ಅವರು ಸೆಲನ್ನು ಆಗಿ ಬೇರೆ ಬೇರೆ ಟೀಮ್ನಲ್ಲಿ ಪ್ಲೇಯರ್ ಆಗಿ ಆಟ ಆಡಿದ್ದಾರೆ. ಅದೇ ಪ್ಲೇಯರು ಈಗ ಬೆಂಗಳೂರು ಬುಲ್ಸ್ನಲ್ಲಿ ಆಡುತ್ತಾರೆ ಅಂತ ಹೇಳಿದೆ. ಯಾಕಂದರೆ ಆಪ್ಷನಲ್ಲಿದ್ದಾರೆ. ಈ ಸಲ BC ರಮೇಶ್ ಅವ್ರನ್ನ ಪರ್ಚೇಸಿಂಗ್ ಮಾಡ್ಬೋದು. ಫ್ರೆಂಡ್ಸ್, ನನಗೆ ಬಂದ ಮಾಹಿತಿ ಪ್ರಕಾರ 100% ಅವರು ಬೆಂಗಳೂರು ಬುಲ್ಸಲ್ಲಿ ಇದೊಂದು ಸೀಸನ್ನಲ್ಲಿ ಆಡ್ತಾರೆ ಅಂತ ನನಗೆ ಒಂದು ಮಾಹಿತಿ ಬಂದಿದೆ. ಇದೇ ಥರ ವೀಡಿಯೋಸ್ ಆಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಈ ಪವನ್ ಶರಾವತ್ ನಿಮಗೆ ಏನಾದ್ರು ಸಿಕ್ಕಿದ್ರೆ ನನ್ನ ಒಂದು ಚಾನಲ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.